ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ? ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರಿರುವ ಅರ್ಜಿಯ ವಿಚಾರಣೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ನಡೆದಿದೆ. ಪ್ರಾಸಿಕ್ಯೂಷನ್ ಅರ್ಜಿಗೆ ವಕೀಲರಿಂದ ಆಕ್ಷೇಪಣೆ ಸಲ್ಲಿಕೆ. ಆರೋಪಿ ದರ್ಶನ್ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಇನ್ನು ಜಾಮೀನು ಕೋರಿ ಪವಿತ್ರ ಗೌಡ ಕೂಡ ಅರ್ಜಿ ಸಲ್ಲಿಕೆ. ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ಹಿಂದೆ ಯಾವ್ಯಾವ ಜೈಲಿನಲ್ಲಿದ್ರೋ ಈ ಪ್ರಕರಣದ ಆರೋಪಿಗಳು ಅದೇ ಜೈಲಿಗೆ ಅವರಿಗೆ ಕಳಿಸೋದಕ್ಕೆ ವ್ಯವಸ್ಥೆಯಾಗಬೇಕು ಅನ್ನುವಂಥದ್ದು ಪ್ರಾಸಿಕ್ಯೂಷನ್ ಪರ ವಾದವಾಗಿತ್ತು. ಹೀಗಾಗಿ ಅರ್ಜಿಯನ್ನು ಹಾಕ್ಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇದೆ. ಆದರೆ ಅದಕ್ಕೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡೋ ವಿಚಾರಕ್ಕೆ ಆಕ್ಷೇಪಣೆ ಸಲ್ಲಿಕೆಯಾಗಿದೆ. 2 ದಿಂಬು 2 ಬೆಡ್ಶೀಟ್ಗೂ ಕೂಡ ಅರ್ಜಿ ಹಾಕ್ಕೊಂಡಿದ್ದಾರೆ. ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ಅರ್ಜಿ ಸಲ್ಲಿಸಲಿದ್ದಾರೆ ದರ್ಶನ್ ಪರ ವಕೀಲರು. ಈ ಬಗ್ಗೆ ಸಿದ್ಧತೆಗಳಾಗ್ತಾ ಇದೆ. ಜೈಲ್ ಮ್ಯಾನ್ಯುಯಲ್ನಲ್ಲಿ ಅವಕಾಶ ಇದ್ರೂ ಕೂಡ ನೀಡ್ತಾ ಇಲ್ಲ. ಹೀಗಾಗಿ ನಿರ್ದೇಶನ ನೀಡಿ ಅಂತ ವಕೀಲರು ಕೋರಲಿದ್ದಾರೆ. 2 ದಿಂಬು 2 ಬೆಡ್ಶೀಟ್ ಕೊಡಬೇಕು ಅನ್ನುವಂಥದ್ದು ಇವರ ಕೋರಿಕೆ. ಆ ಬಗ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಒಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಹೇಳಿ ಪ್ರಾಸಿಕ್ಯೂಷನ್ ಕೋರುವಂತಹ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆ, ಮತ್ತೊಂದೆಡೆ 2 ದಿಂಬು 2 ಬೆಡ್ಶೀಟ್ ಕೊಡಬೇಕು ಅನ್ನುವಂತಹ ಅರ್ಜಿ ಕೂಡ ಹಾಕ್ಕೊಳ್ಳಲಿದ್ದಾರೆ ದರ್ಶನ್ ಪರ ವಕೀಲರು.